ಗುರು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ವೃಂದಾವನ ಜಲಾವೃತ ಆಗಿದೆ. ತುಂಗಭದ್ರಾ ನೀರು ನುಗ್ಗಿ ವೃಂದಾವನ ಜಪದ ಕಟ್ಟೆ ಮುಳುಗಡೆಯಾಗಿದೆ. ರಾಯಚೂರಿನ ಎಲೆಬಿಚ್ಚಾಲಿ ಗ್ರಾಮದ ಏಕಶಿಲಾ ವೃಂದಾವನ ಜಲಾವೃತ ಆಗಿರೋದು. ಹೀಗಾಗಿ ಈ ಏಕಶಿಲಾ ವೃಂದಾವನ ದರ್ಶನ ಪಡೆಯೋದಕ್ಕೆ ಭಕ್ತರು ಪರದಾಟ ನಡೆಸ್ತಾ ಇದ್ದಾರೆ. ರಾಯರ ವೃಂದಾವನಕ್ಕೆ ನೀರಿನಲ್ಲೇ ತೆರಳಿ ಅರ್ಚಕರು ಪೂಜೆ ಕೂಡ ಸಲ್ಲಿಸಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ದಂಥ ಜಪದ ಕಟ್ಟೆ ಇದು. ರಾಯರ ಪರಮ ಭಕ್ತರಾಗಿದ್ದಂತಹ ಅಪ್ಪಣ್ಣಾಚಾರ್ ನಿರ್ಮಿಸಿದಂತಹ ವೃಂದಾವನ. ಮಂತ್ರಾಲಯದ ಸನ್ನಿಧಿಗೆ ಎಷ್ಟು ಮಹತ್ವ ಇದೆಯೋ ಈ ಎಲೆಬಿಚ್ಚಾಲಿ ಅನ್ನುವಂತಹ ಸ್ಥಳಕ್ಕೂ ಕೂಡ ಅಷ್ಟೇ ಮಹತ್ವ ಇರುವಂಥದ್ದು. ಇದೀಗ ಆ ಜಪದ ಕಟ್ಟೆ ಅಲ್ಲಿರುವಂತಹ ಏಕಶಿಲಾ ವೃಂದಾವನ ಅತಿ ಹೆಚ್ಚು ಮಳೆಯಿಂದ ತುಂಗಭದ್ರಾ ನದಿ ತುಂಬಿ ಹರಿತಾ ಇರೋದರ ಪರಿಣಾಮ ಜಲಾವೃತ ಆಗಿರೋ ದೃಶ್ಯ ಇದು. ಈ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ತುಂಗಭದ್ರಾ ನದಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇರುವಂತಹ ಪರಿಣಾಮವಾಗಿ ಸದ್ಯಕ್ಕೆ ದೇವರಿಗೆ ಜಲ ದಿಗ್ಬಂಧನ ಆಗ್ತಾ ಇದೆ. ಪ್ರಮುಖವಾಗಿ ರಾಯರ ಪೂಜೆಯನ್ನು ಮಾಡಬೇಕು ಅಂತಂದರೆ ಎಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ ಅರ್ಚಕರು ಅಂತೇಳಿ ನಾನು ನಿಮಗೆ ಲೈವ್ ವಿಜುವಲ್ಸನ್ನು ತೋರಿಸ್ತಾ ಹೋಗ್ತೇನೆ. ನಾನಿವಾಗ ಇರುವಂಥದ್ದು ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದಲ್ಲಿರುವಂತಹ ರಾಯರ ಏಕಶಿಲಾ ವೃಂದಾವನ ಹಾಗೂ ಜಪದ ಕಟ್ಟೆ. ರಾಯರು ಇಲ್ಲೇನೆ ಜಪ ಮಾಡ್ತಾ ಇದ್ರು ಅನ್ನೋಂಥ ಒಂದು ಅಂಶದಡಿ ಇಲ್ಲೊಂದು ಬಹಳ ಪವಿತ್ರವಾದಂತಹ ಒಂದು ಸ್ಥಳ ಇದು. ಇಲ್ಲಿನ ಅರ್ಚಕರು ಸಹ ಇಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಬಹಳ ಹರಸಾಹಸವನ್ನು ಪಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಆದ್ರೂ ಸಹ ಯಾವುದೇ ಕಾರಣಕ್ಕೂ ಅರ್ಚಕರು ಇಲ್ಲಿ ಪೂಜೆಯನ್ನು ಮಾಡೋದು ನಿಲ್ಲಿಸಿಲ್ಲ. ನಾವು ನೋಡ್ತಾ ಇರ್ಬೋದು, ತುಂಗಭದ್ರಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗ್ತಾ ಇದೆ. ಆದ್ರೂ ಸಹ ಇಲ್ಲಿ ಏನು ಕಂಪ್ಲೀಟಾಗಿ ಇಲ್ಲಿ ನದಿ ಪ್ರವಾಹದ ಪರಿಸ್ಥಿತಿ ಇರೋದ್ರಿಂದ ರಾಯರ ಏನು ವೃಂದಾವನ ಏನಿದೆ ಇದು ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೆ ಬಂದಿರುವಂಥದ್ದು. ಆದ್ರೂ ಸಹ ಅರ್ಚಕರು ಇಲ್ಲಿ ವಿಶೇಷ ಪೂಜೆಯನ್ನು ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ಮೆರಿತಾ ಇದ್ದಾರೆ. ದೈನಂದಿನ ಕಾರ್ಯವನ್ನು ಸಹ ಅವರು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಎಂಥದ್ದೇ ಪ್ರವಾಹ ಬರಲಿ, ಮಳೆ ಬರಲಿ, ಆದರೆ ಇಲ್ಲಿನ ಪೂಜೆಗಳು ಮಾತ್ರ ಇಲ್ಲಿ ಯಾವತ್ತೂ ನಿಲುಗಡೆ ಆಗೋದಿಲ್ಲ. ಇಲ್ಲಿ ಇನ್ನೊಂದು ವಿಜುವಲ್ಸ್ನ ತೋರಿಸ್ತಾ ಇದ್ದೇನೆ. ಪಕ್ಕದಲ್ಲಿ ಏನು ಅರ್ಚಕರು ಪೂಜೆ ಮಾಡ್ತಾ ಇದ್ದಾರಲ್ಲ ಅದ್ರ ಪಕ್ಕದಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದ್ದಾವೆ. ನಾಗದೇವತೆಗಳು ಅಥವಾ ಬೇರೆ ಬೇರೆ ಶಿಲೆಗಳಲ್ಲೇ ಮುಳುಗಡೆ ಆಗಿರುವಂಥದ್ದು. ಹುಂಡಿ ಇಟ್ಟಿದ್ದಾರೆ ದೇವಸ್ಥಾನದ ಒಳಗಡೆ, ಆ ಹುಂಡಿನೂ ಸಹ ಭಾಗಶಃ ಮುಳುಗಡೆ ಹಂತಕ್ಕೆ ಬಂದಿರುವಂಥದ್ದು ಇಲ್ಲಿ. ಮತ್ತು ಇನ್ನೊಂದು ವಿಜುವಲ್ಸ್ನ ತೋರಿಸ್ತಾ ಇದ್ದೇನೆ. 1 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಏನು ಜಲಾಶಯದಿಂದ ಕೃಷ್ಣ ನದಿಗೆ ಹರಿಬಿಟ್ಟಿರುವಂಥ ಪರಿಣಾಮವಾಗಿ ಕಂಪ್ಲೀಟಾಗಿ ಇಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಬಿಚ್ಚಾಲಿ ಗ್ರಾಮಕ್ಕೆ ಸಾಕಷ್ಟು ಭಕ್ತರು ಬರ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಬರೋದ್ರಿಂದ ಇಲ್ಲಿ ಆದರೆ ಈ ಒಂದು ಪ್ರವಾಹದ ಪರಿಸ್ಥಿತಿ ಯಾವ ರೀತಿಯಾಗಿ ಉಂಟಾಗ್ತಾ ಇದೆ ಅಂತಂದರೆ ಕಂಪ್ಲೀಟಾಗಿ ಇಲ್ಲಿ ಎಂಥದ್ದೇ ಪ್ರವಾಹ ಬಂದರೂ ಸಹ ಇಲ್ಲಿ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಡೀತಾ ಇರುವಂಥದ್ದು. ನಾನು ಇಲ್ಲಿ ವಿಜುವಲ್ಸ್ನ ಸಹ ತೋರಿಸ್ತಾ ಹೋಗ್ತೇನೆ. ಮಹಿಳೆಯರು ಇವರೆಲ್ಲ ಇದೆಲ್ಲ ಪ್ರವಾಹದಿಂದಾಗಿ ಬಂದಿರತಕ್ಕಂಥ ಏನು ಹೊಲಸಾಗಿರ್ಬೋದು ಅಥವಾ ಏನಾದರೂ ವೇಸ್ಟೇಜ್ ಆಗಿರ್ಬೋದು ಅವೆಲ್ಲಗಳನ್ನು ಕ್ಲೀನ್ ಮಾಡಲಿಕ್ಕೆ ಬೆಳಗ್ಗೆಯಿಂದನೇ ಇವರು ನಿರತರಾಗಿದ್ದಾರೆ. ಇನ್ನೊಂದು ವಿಜುವಲ್ಸ್ನ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟಾಗಿ ದೇವಸ್ಥಾನದ ಆವರಣದಲ್ಲೆಲ್ಲನೂ ಸಹ ಚರಂಡಿ ಥರ ಒಂದು ದೃಶ್ಯ ನಮಗೆ ಕಾಣ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಬಿಟ್ಟಿರುವಂಥ ಪರಿಣಾಮವಾಗಿ ಇಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾದ್ರೂ ಸಹ ಇಲ್ಲಿ ಭಕ್ತರು ಹಾಗೂ ದೇವಸ್ಥಾನದ ಅರ್ಚಕರು ವಿಶೇಷ ಪೂಜೆಗಳನ್ನು ಮಾಡುವ ಮೂಲಕ ಇಲ್ಲಿ ತಮ್ಮ ಭಕ್ತಿಯನ್ನು ಮೆರಿತಾ ಇದ್ದಾರೆ. ಒಟ್ಟಾರೆಯಾಗಿ ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಹರಿಬಿಡ್ತಾ ಇರುವಂಥ ಪರಿಣಾಮವಾಗಿ ಏನು ಬಿಚ್ಚಾಲಿಯ ಏಕಶಿಲಾ ವೃಂದಾವನ ಆಗಿರ್ಬೋದು, ರಾಯರ ಜಪದ ಕಟ್ಟೆ ಆಗಿರ್ಬೋದು, ಈ ಎಲ್ಲವುಗಳು ಸದ್ಯಕ್ಕೆ ಮುಳುಗಡೆ ಆಗಿರೋದ್ರಿಂದ ಏನು ಬಿಚ್ಚಾಲಿ ಗ್ರಾಮದಲ್ಲೂ ಸಹ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.